ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ವೀಕ್ಷಕ ಪ್ರಭುಗಳೇ, ಇವತ್ತು ಒಂದು ಹೊಸ ಅಪ್ಡೇಟನ್ನು ನಿಮಗೆ ಕೊಡೋಕ್ಕೆ ಬಂದಿದ್ದೀನಿ. ಹೊಸ ಅಪ್ಡೇಟ್ ಅಂದರೆ ಈ ಹಿಂದೆ ನಾನು ಆಗಲೇ ಒಂದು ನ್ಯೂಸ್ ಮಾಡಿ ಹೇಳಿದ್ದೆ ನಿಮಗೆ. ವಿಜಯಾನಂದ ಕಾಶ್ಯಪ್ನವರು ಹುಣಗುಂದ ಮತಕ್ಷೇತ್ರದ ಶಾಸಕರು. ಅವರು ಪಂಚಮಸಾಲಿ ಪೀಠದ ಟ್ರಸ್ಟ್ ಏನಿದೆ ಆ ಟ್ರಸ್ಟ್ಗೆ ಅಧ್ಯಕ್ಷರಾಗಿ ನೇಮಕಗೊಳ್ಳುತ್ತಾರೆ. ಎಲ್ಲ ಒಂದು ಹಿರಿಯರು ಅವರನ್ನು ಅಧ್ಯಕ್ಷರಾಗಿ ನೇಮಕ ಮಾಡ್ತಾರೆ. ಆ ನೇಮಕವಾದಂತಹ ಬೆನ್ನಲ್ಲೇ ಒಂದು ಅಪ್ಡೇಟ್ ಬಂದಿರುವಂಥದ್ದು. ಏನು ಅಪ್ಡೇಟ್ ಅಂತಂದರೆ, ವಿಜಯಾನಂದ ಕಾಶ್ಯಪ್ನವರು ಸಹ ಒಂದು ಮೀಟಿಂಗನ್ನು ಅರೇಂಜ್ ಮಾಡಿರ್ತಾರೆ, ಅದನ್ನೂ ಸಹ ಅವರು ಮುಂದೂಡ್ತಾರೆ. ನಂತರ ಇನ್ನೊಂದು ಪ್ರಮುಖವಾಗಿರ್ತಕ್ಕಂತಹ ವಿಷಯ ಏನಂತಂದರೆ, ಈ ಬಸವ ಜಯ ಮೃತ್ಯುಂಜಯ ಸ್ವಾಮಿಗಳೇನಿದ್ದಾರೆ ಅವರು 20ನೇ ತಾರೀಕಿಗೆ ಒಂದು ಮೀಟಿಂಗನ್ನು ಅರೇಂಜ್ ಮಾಡಿರ್ತಾರೆ. ದೊಡ್ಡ ಮಟ್ಟದಲ್ಲಿ ಅರೇಂಜ್ ಮಾಡಿರ್ತಾರೆ. ಕೂಡಲ ಸಂಗಮದ ಏನು ಪಂಚಮಸಾಲಿ ಪೀಠ ಏನಿದೆ ಅಲ್ಲಿ ಒಂದು ಸಭೆಯನ್ನು ಆರಂಭ ಮಾಡಿರ್ತಾರೆ. ಸಮಾಜದ ಹಿರಿಯರಿಂದ ಹಿಡಿದುಕೊಂಡು ಕಿರಿಯರವರೆಗೂ ಮತ್ತು ಆ ಸಮಾಜದ ಈ ಪಂಚಮಸಾಲಿ ಸಮಾಜ ಏನಿದೆ ಆ ಸಮಾಜದ ಎಲ್ಲ ಮಹಾನ್ ನಾಯಕರ ಒಂದು ಸಭೆಯನ್ನು ಕರೆದಿರ್ತಾರೆ. ಆದರೆ ಇವತ್ತು ಸ್ವಾಮೀಜಿಗಳು ಒಂದು ವಿಡಿಯೋವನ್ನು ಬಿಟ್ಟಿರುವಂಥದ್ದು. ಏನು ವಿಡಿಯೋ ಅಂತಂದರೆ, ಈ ಒಂದು ಮೀಟಿಂಗ್ ಅಥವಾ ಈ ಒಂದು ಸಭೆ ಏನಿದೆ ಅಲ್ಲ, ಇದನ್ನು ಕೆಲವಿಷ್ಟು ಅವರ ಸಮಾಜದ ಅಥವಾ ಅವರ ಒಂದು ಏನಂತೀರಿ ಅದಕ್ಕೆ ಅವರ ಬಳಗದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಈ ಸಭೆಯನ್ನು ಮುಂದಕ್ಕೆ ಹಾಕೋಣ, ಒಂದಿಷ್ಟು ವಿಚಾರ ವಿನಿಮಯಗಳ ನಂತರದಲ್ಲಿ ಮಾಡೋಣ ಅಂಥೇಳಿ ಹೇಳಿರ್ತಾರಂತೆ. ಹೀಗಾಗಿ ಸ್ವಾಮೀಜಿಗಳು ಸಭೆಯನ್ನು ಮುಂದೂಡಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಜನಕ್ಕೆ ಒಂದಿಷ್ಟು ಏನು ಅನಿಸುತ್ತೆ ಅಂತಂತಂದರೆ, ಈಗ ವಿಜಯಾನಂದ ಕಾಶ್ಯಪ್ನವರು ಹುಣಗುಂದ ಮತಕ್ಷೇತ್ರದ ಶಾಸಕರು, ಅವರು ಈ ಪಂಚಮಸಾಲಿ ಪೀಠದ ಈ ಟ್ರಸ್ಟ್ ಕಮಿಟಿ ಏನಿದೆ ಅದರ ಟ್ರಸ್ಟ್ನ ಅಧ್ಯಕ್ಷರಾದರು. ಆ ಅಧ್ಯಕ್ಷರಾದ ನಂತರ ಎಲ್ಲೋ ಒಂದು ಕಡೆ ಸ್ವಾಮೀಜಿಯವರು ಆ ಒಂದು ನಿಟ್ಟಿನಲ್ಲಿ ಏನಾದರೂ ಮುಂದೂಡಿದ್ರಾ ಹೇಗೆ, ಕೆಲವಿಷ್ಟು ಅನುಮಾನಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಕ್ತವಾಗ್ತಾ ಇವೆ. ಏನು ಹೇಳಿದ್ದಾರೆ ಸ್ವಾಮೀಜಿ ಅಂತಕ್ಕಂಥದ್ದನ್ನು ವಿಡಿಯೋ ನೋಡ್ಕೊಂಡು ಬನ್ನಿ. ಪಂಚಮಸಾಲಿ ಸಮಾಜ ಬಾಂಧವರಲ್ಲಿ ಹಾಗೂ ನಮ್ಮ ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಸಮಸ್ತ ಸದ್ಭಕ್ತರಲ್ಲಿ ಶರಣಾರ್ಥಿಗಳು. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಕುರಿತು ಚರ್ಚಿಸಲು ಸಮಾಜದಲ್ಲಿರುವಂತಹ ಕೆಲವೊಂದು ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸಲಿಕ್ಕೋಸ್ಕರವಾಗಿ ಏಪ್ರಿಲ್ 20ನೇ ತಾರೀಕು ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ನಮ್ಮ ಕೂಡಲ ಸಂಗಮದ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠದಲ್ಲಿ ಕರೆಯಲಾಗಿದ್ದಂತಹ ನಮ್ಮ ಸಮಾಜದ ರಾಜ್ಯ ಮಟ್ಟದ ಸಭೆ, ಆ ಸಭೆಗೆ ಈಗಾಗಲೇ ಗುರುಗಳ ಮಾತಿಗೆ ಹೋಗೊಟ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಸಮಾಜ ಬಂಧುಗಳು ಬರಲಿಕ್ಕೆ ಎಲ್ಲರೂ ಸಹ ತಾವು ತಯಾರಾಗಿದ್ದೀರಿ. ಈ ವಿಷಯ ನನಗೆ ಗೊತ್ತಿದೆ. ಈ ಒಂದು ಹಿನ್ನೆಲೆ ಒಳಗೆ ನಮ್ಮ ಸಮಾಜದ ಶಾಸಕರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿಯವರು, ಮಾಜಿ ಸಚಿವರಾದ AB ಪಾಟೀಲ್ ಅವರು, ಮಾಜಿ ಶಾಸಕರಾಗಿರ್ತಕ್ಕಂಥ ಶಿವಶಂಕರ್ ಅವರ ಮಧ್ಯಸ್ಥಿತಿಯಲ್ಲಿ ನಮ್ಮ ಸಮಾಜದ ಒಗ್ಗಟ್ಟನ್ನು ಮತ್ತೆ ನಾವು ಮುಂದುವರ್ಸ್ಕೊಂಡು ಹೋಗಬೇಕು. ಯಾವುದೇ ಕಾರಣಕ್ಕೂ ಭಿನ್ನಾಭಿಪ್ರಾಯ ಮೂಡಬಾರ್ದು, ಗೊಂದಲಗಳು ಬಗೆಹರಿಬೇಕನ್ನೋ ಉದ್ದೇಶಕ್ಕೆ ಸಮಾಜ ಹಿತದೃಷ್ಟಿಯಿಂದ ನಮ್ಮೆಲ್ಲ ನಾಯಕರ ಒಂದು ಒಪ್ಪಿಗೆ ಮೇರೆಗೆ ಏಪ್ರಿಲ್ 20ನೇ ತಾರೀಕು ಭಾನುವಾರ ದಿವಸ ನಡೆಯಬೇಕಾಗಿರ್ತಕ್ಕಂತಹ ಆ ಒಂದು ಸಭೆಯನ್ನು ಈ 3 ಜನ ನಾಯಕರ ಮೇಲೆ ನಂಬಿಕೆ ಇಟ್ಟು ಶಾಸಕರಾಗಿರ್ತಕ್ಕಂಥ ಬಸವನ ಪಾಟೀಲ್ ಯತ್ನಾಳ್ ಅವರು, CC ಪಾಟೀಲ್ ಅವರು, ಈರಣ್ಣ ಕಡಾಡಿ ಅವರು, ಅರವಿಂದ್ ಬೆಲ್ಲದವರು, ಸಿದ್ದು ಸೌದಿ ಅವರು, PC ಸಿದ್ದನಗೌಡರು, ನಮ್ಮ ಕರ್ದಿ ಸಂಗಣ್ಣವರು, ಶಿವರಾಮಗೌಡರು, ರಾಜು ಕಾಗೆ ಅವರು, ಇನ್ನು ಅನೇಕ ನಮ್ಮ ಸಮುದಾಯದ ಎಲ್ಲ ಜನಪ್ರತಿನಿಧಿಗಳ ಸಲಹೆ ಮೇರೆಗೆ ಸಮಾಜದ ವಿವಿಧ ಘಟಕಗಳ ಪದಾಧಿಕಾರಿಗಳ ಒಪ್ಪಿಗೆಯನ್ನು ಪಡೆದುಕೊಂಡು 20ನೇ ತಾರೀಕು ನಡೆಯಬೇಕಾಗಿರ್ತಕ್ಕಂಥ ರಾಜ್ಯ ಮಟ್ಟದ ಲಿಂಗಾಯತ ಪಂಚಮಸಾಲಿ ಸಮಾಜ ಬಾಂಧವರ ಸಭೆಯನ್ನು ಹಿರಿಯರ ಮಾತಿಗೆ ಗೌರವ ಕೊಟ್ಟು ಹಿರಿಯರ ಮಾತಿಗೆ ಹೋಗೊಟ್ಟು ನಾವು ಮುಂದೂಡಲಾಗಿದೆ. ಆದಷ್ಟು ಬೇಗನೆ ಬೆಳಗಾವಿಯಲ್ಲಿ ಅಥವಾ ಮತ್ತೆ ಯಾವುದಾದ್ರೂ ಒಂದು ಪ್ರಮುಖ ಊರಲ್ಲಿ ಶಾಶ್ವತವಾಗಿರ್ತಕ್ಕಂತಹ ಪರಿಹಾರವನ್ನು ಕಂಡುಕೊಳ್ಳುವ ಹಿನ್ನೆಲೆ ಒಳಗೆ ನಾವೆಲ್ಲರೂ ಮತ್ತೊಮ್ಮೆ ಒಂದೇ ತಾಯಿ ಮಕ್ಕಳಂತೆ ಸಮಾಜದ ಒಗ್ಗಟ್ಟನ್ನು ತೋರಿಸಲಿಕ್ಕೋಸ್ಕರವಾಗಿ ಮುಂದಿನ ನಾವೆಲ್ಲರೂ ಕೂಡಿ ಚರ್ಚಿಸುವ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡೋಣ. ಹಾಗಾಗಿ ಈ ಒಂದು ಶಿವಶಂಕರ್ ಅವರು ನಿನ್ನೆ ಹೇಳಿಕೆ ಕೊಟ್ಟಂತಹ ಏನು ಹಿನ್ನೆಲೆಯಲ್ಲಿ ಅವರ ಮಾತಿಗೆ ಹೋಗೊಟ್ಟು
ನಾವು ಅವರ ಒಂದು ಹೇಳಿಕೆಗೆ ಬದ್ಧರಾಗಿ 20ನೇ ತಾರೀಕು ನಡೆಯಬೇಕಾಗಿರತಕ್ಕಂಥ ಆ ಒಂದು ಸಭೆಯನ್ನು ಇವತ್ತು ಮುಂದೂಡಲಾಗಿದೆ. ತಮ್ಮೆಲ್ಲರ ಸಹಕಾರ ಇರಲಿ. ಶರಣಾರ್ಥಿಗಳು.